ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಹೊಸ ಅಪ್ಡೇಟ್ ಏನಂದರೆ, ಬಿಗ್ ಬಾಸ್ 13ರ ಆಡಿಷನ್ ಅಪ್ಡೇಟ್ನ ನಾನು ನಿಮಗೆ ತಂದಿದ್ದೀನಿ. ಯಾಕಂದರೆ ತುಂಬ ಜನ ಕಾಮನ್ ಮ್ಯಾನ್ಗಳು ಎಲ್ಲ ಆಡಿಷನ್ಗೆ ಸೆಲೆಕ್ಟ್ ಆಗ್ತಾ ಇದ್ದಾರೆ. ಸೆಲೆಕ್ಟ್ ಅಂದರೆ ಆಡಿಷನ್ ನಡೀತಾ ಇದೆ, ಎಲ್ಲರೂ ಭಾಗವಹಿಸ್ಬೋದು. ಆ ಲಿಂಕ್ ನನ್ನ ಹತ್ರ ಇದೆ, ನಾನು ಎಲ್ಲರಿಗೂ ಶೇರ್ ಮಾಡ್ತೀನಿ. ಅದ್ರಿಗೂ ಮುಂಚೆ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ಎಲ್ಲ ನಾರ್ಮಲ್ ಜನಗಳು ಇರ್ತಾರಲ್ಲ, ಅವ್ರಿಗೊಂದು ಆಸೆ ಇರುತ್ತೆ, ಎಲ್ಲರಿಗೂ ಒಂದೊಂದು ಕನಸು ಇರುತ್ತೆ, ಬಿಗ್ ಬಾಸ್ ಹೋಗಬೇಕು, ಹೆಂಗಿರುತ್ತೆ, ನಾವು ಅಲ್ಲಿ ಹೋದರೆ ಹೆಸರು, ಒಳ್ಳೆ ಹೆಸರು, ಅದರಿಂದ ಬರೋ ದುಡ್ಡು ಎಲ್ಲ ಮಾಡೋಣ. ಇವಾಗ ಬಿಗ್ ಬಾಸ್ಗೆ ಹೋದ್ರೆ ಎಷ್ಟೋ ಜನ ಫೇಮಸ್ ಆಗಿದ್ದಾರೆ. ಅದೇ ಥರ ಎಲ್ಲರಿಗೂ ಆಸೆ ಇರುತ್ತೆ, ಬಿಗ್ ಬಾಸ್ಗೆ ಹೋದರೆ ನಾವು ಜನಕ್ಕೆ ಗುರ್ತಿಸ್ತಾರೆ ನಮ್ಮನ್ನು ಅಂತ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಅದೇ ಥರ ಇವಾಗ ಚಾನ್ಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ 13ರಲ್ಲಿ. ಎಲ್ಲರಿಗೂ ಒಂದು ಅವಕಾಶ ಇದೆ, ಟ್ರೈ ಮಾಡಿ. ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಟ್ರೈ ಮಾಡೋಕ್ಕೇನಿದೆ ಹೇಳಿ, 3 ನಿಮಿಷ ವೀಡಿಯೋನ ಅಪ್ಲೋಡ್ ಮಾಡಬೇಕು. ಮತ್ತೇನಾಗುತ್ತೆ, ಫೋನ್ ನಂಬರು ಮತ್ತು ಫಾರ್ಮ್ಸ್ ಎಲ್ಲ ಫಿಲ್ ಮಾಡಬೇಕು. ಅದ್ರ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಬಟ್ ಎಲ್ಲರೂ ನೋಡಿ, ಅವಕಾಶ ಸಿಗುತ್ತೆ, ಟ್ರೈ ಮಾಡಿ ನೋಡಿ. ಸಿಗುತ್ತೋ ಸಿಗದೇ ಇರುತ್ತೋ, ಬಟ್ ಇದೊಂದು ನನಗೆ ಖುಷಿ ಆಯಿತು, ಅಟ್ಲೀಸ್ಟು ಕಾಮನ್ ಪೀಪಲ್ಗೆ ಅವಕಾಶ ಕೊಟ್ಟಿದ್ದಾರಂತ. ಇನ್ನೊಂದೇನು ಮಾಡ್ತಾಯಿದ್ದಾರೆ, ಎಲ್ಲರೂ ಒಂದು 10 ಜನ ಸೆಲೆಬ್ರಿಟಿನ ಸೇರಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಬರೀ 3 ಜನನೋ 4 ಜನ ಕಾಮನ್ ಪೀಪಲ್ಗೆ ಅಷ್ಟೇ ಚಾನ್ಸ್ ಕೊಡೋದು. ಬಟ್ ಎಲ್ಲರೂ 10 ಜನ, ಎಷ್ಟು ಟೋಟಲ್ 18 ಜನ ಏನೋ ಬರ್ತಾರೆ. 18 ಜನನೂ ಫುಲ್ಲು ಇದು ಮಾಡಲ್ಲ, ಎಲ್ಲರನ್ನೂ ಕಾಮನ್ ಪೀಪಲ್ಲೇ ಕೊಡೋಲ್ಲ. ಅದರಲ್ಲಿ ಅರ್ಧ ಸೆಲೆಬ್ರಿಟಿ ಇರ್ತಾರೆ, ಅರ್ಧ ಬಂದು ಕಾಮನ್ ಪೀಪಲ್ ಇರ್ಬೋದು ನಾನು ಅಂದ್ಕೊತೀನಿ. ಅವಕಾಶ ಇದ್ದಾಗ ಎಲ್ಲರೂ ಏನಕ್ಕೆ ಯೂಸ್ ಮಾಡ್ಕೊಬಾರ್ದು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬಿಗ್ ಬಾಸ್ 13ನಲ್ಲಿ ನೀವು ಹೋಗ್ಬೇಕಂದ್ರೆ ಟ್ರೈ ಮಾಡಿ ನೋಡಿ. ಆಡಿಷನ್ನ 3 ನಿಮಿಷ ವೀಡಿಯೋ ಮಾಡಬೇಕು. ಚೆನ್ನಾಗಿ ವಿವರಣೆ ಕೊಡಬೇಕು, ಏನಕ್ಕೋಸ್ಕರ ನೀವು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ ಅಂತ ಕ್ಲೀನಾಗಿ ನೀಟಾಗಿ ಮಾಡಿ ಕಳಿಸಿ. ನಾನು ಮಾಡ್ತೀನಿ, ಆಮೇಲೆ ಇನ್ನೂ ನಾನು ಕಳಿಸಿಲ್ಲ, ನಾನು ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು, ಅದು ಹೆಣ್ಮಕ್ಳಿರಲಿ ಗಂಡು ಮಕ್ಳು ಇರಲಿ, ಅಬೌವ್ 18 ಮೇಲೆ ಇರಬೇಕು ಏಜು, ಅವ್ರು ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಲ್ಲರದ್ದು ಒಂದೊಂದು ಕನಸಿರುತ್ತೆ. ಟ್ರೈ ಮಾಡಿ ನೋಡಿ. ಟ್ರೈ ಮಾಡೋಕ್ಕೇನು ದುಡ್ಡು ಕೊಡಬೇಕು. ಟ್ರೈ ಮಾಡಿ. ಆ ಲಿಂಕ್ನ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ಬಿಗ್ ಬಾಸ್ ಯಾರ್ಯಾರಿಗೆ ಇಷ್ಟ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಚಾನಲ್ನ ನೋಡಿ. ಟ್ರೈ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟು. ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ಹಣೆ ಬರದಲ್ಲಿ ಯಾರಿಗೆ ಬರ್ದಿದ್ದೀನೋ ಗೊತ್ತಿಲ್ಲ. ನೋಡೋಣ, ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಕಾಯ್ತಾ ಇರ್ತಾರೆ ಎಷ್ಟೋ ಜನ. ಅದರಲ್ಲಿ ಯಾರಿಗೆ ಸಿಕ್ಕಿದ್ರೂ ನನಗೆ ಖುಷಿನೇ, ಏನಿಲ್ಲ. ಯಾಕಂದರೆ ಅದರಲ್ಲೂ ನಮ್ಮವರೇ ಅಂದ್ಕೊಂಡು ನಾವು ಖುಷಿಯಾಗಿ ಪಡಬೇಕಷ್ಟೇ. ಅಟ್ಲೀಸ್ಟ್ ಯಾರಿಗೊಬ್ರು ಟ್ಯಾಲೆಂಟ್ ಇರೋರಿಗೆ ಸಿಗ್ತಲ್ಲ ಅಂತ ನಾನು ಖುಷಿ ಪಡ್ತೀನಿ. ಎಲ್ಲರೂ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಟ್ರೈ ಮಾಡೋದನ್ನ ಯಾವತ್ತೂ ಮಿಸ್ ಮಾಡಬೇಡಿ. ಏನೋ ಒಂದು ಚಾನ್ಸ್ ಸಿಕ್ಕಿದಾಗ ಟ್ರೈ ಮಾಡಿ. ಆವಾಗ ಟ್ರೈ ಮಾಡಿದ್ರೇ ಗೊತ್ತಾಗುತ್ತೆ ರಿಸಲ್ಟು. ನಾವು ಕೆಲವರು ಏನು ಮಾಡ್ತಾರೆ ಗೊತ್ತಾ, ಆಟನೇ ಆಡಲ್ಲ, ಬಟ್ ಎಲ್ಲಿ ನಾವು ಸೋತೋಗ್ಬಿಡ್ತೀವೋ ಅಂತ ಗೊತ್ತಿರ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಟ್ರೈ ಮಾಡಿ. ಸೋತ್ರೂ ಪರವಾಗಿಲ್ಲ, ಸೋತ್ರೆ ತಾನೇ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಸೋತ್ವಿ ಅಂತ. ಹಿಂಗೆ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ನನ್ನ ಚಾನಲ್ ಹೊಸದಾಗಿದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಲಿಂಕ್ನ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಾದರೆ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ, ತೊಗೊಳ್ಳಿ ಅಂತ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಎಲ್ಲರಿಗೂ.